9 ತಿಂಗಳ ಗರ್ಭಿಣಿಯ ಬರ್ಬರ ಹತ್ಯೆಯಾಗಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಚಿಕ್ಕೋಡ ಗ್ರಾಮದಲ್ಲಿ ಘಟನೆ ನಡೆದಿದೆ. ಗಂಭೀರವಾಗಿ ಗಾಯಗೊಂಡ ಮಹಿಳೆಯನ್ನು ಆರೋಗ್ಯರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಗರ್ಭಿಣಿ ಸುವರ್ಣ ಮಾಂತಯ್ಯ ಮಠಪತಿಯವರು ಸಾವನ್ನಪ್ಪಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಬಂದು ದುಷ್ಕರ್ಮಿಗಳಿಂದ ಕೃತ್ಯ ಎಸಗಲಾಗಿದೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಮೃತ ಮಹಿಳೆಯ ಮರಣೋತ್ತರ ಪರೀಕ್ಷೆ ನಡೆಯುತ್ತಿದ್ದು, ಮೃತ ಮಹಿಳೆಗೆ 4 ಜನ ಹೆಣ್ಣು ಮಕ್ಕಳು. 5ನೇ ಮಗುವಿನ ನಿರೀಕ್ಷೆಯಲ್ಲಿ ತುಂಬು ಗರ್ಭಿಣಿಗೆ ಒಂದು ವಾರದಲ್ಲಿ ಹೆರಿಗೆ ದಿನಾಂಕವನ್ನು ವೈದ್ಯರು ನಿಗದಿ ಮಾಡಿದ್ರು. ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಹರಿತ ಆಯುಧದಿಂದ ಸುವರ್ಣ ಹತ್ಯೆ ಮಾಡಲಾಗಿದೆ. ಅಥಣಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಕೇಸ್ ದಾಖಲಾಗಿದೆ. ನಾವು ಊರಿನವ್ರಿಗೆ ನಿನ್ನೆ ಬಂದ್ವಿ. ನಿಮ್ಗೆ ಯಾವಾಗ ಗೊತ್ತಾಯ್ತು? ನಿನ್ನೆ ನಮ್ಗೆ 3-4 ಬಂದಿದ್ವಿ. ನಿನ್ನೆ ಬಂದಿರಿ ನೀವು? ನಿನ್ನೆ. ಎಲ್ಲೆಲ್ಲಿ ಏನೇನು ಖರ್ಚಾಗಿದ್ರಿ? ಮೈ ತುಂಬ ಎಲ್ಲ ಆಗಿತ್ತು. ಅದು ಏನು ಮಾಡ್ಬೇಕೆಲ್ಲ ಮಾಡಿಬಿಟ್ಟ. ನಿಮ್ಮ ಯಾರ ಮ್ಯಾಗದ ಸಂಶಯ ಐತೇನ್ರಿ? ಯಾರು ಏನೂ ಇಲ್ಲ ರೀ, ವಿರ್ಸೆ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ ರೀ. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಈರಪ್ಪ. ನೀರು ಹಾಯಿಸಿ ಊಟ ಇಬ್ಬರು ಕೂಡಿ ಎಲ್ಲರೂ ಹುಡುಗರ ನಾವು ಎಲ್ಲ ಊಟ ಮಾಡಿದ್ರಿ. ಅವು ದೊಡ್ಡ ಹುಡುಗರು ಸಾಲಿಗೆ ಹೋದ್ರಿ. ಇಲ್ಲಿ ಸಾಲಿಗೆ ಹೋದ್ರೆ 10 ಗಂಟೆ ಇಂಥ ಸಣ್ಣ ಹುಡುಗಿದ ರಿಕ್ಷಾ ತಪ್ಪಿರಿ. ರಿಕ್ಷಾ ತಪ್ಪಂದ್ಲಿ ಏನಂದ್ರಿ, ಹೋದ ಕೊಡ್ತಾನ ಸಾಲಿಗೆ ಬಿಟ್ಟು ಬಾ ಅಂದ್ರಿ. ಹ್ಞೂ ಎಣ್ಣೆ ಹ್ಞೂ ಅಂದ ಎಲ್ಲ ಅರ್ಬಿ ಹಾಕೊಂಡ ಹುಡುಗಿನ ತೊಗೊಂಡ್ರಿ. ಇಂತ ಏನಂದ್ರಿ, ಅತ್ತ ಹರಿಗೆ ಹೋಗಿ ರಿಪೋರ್ಟ್ ತೊಗೊಂಡು ಬಾ ಅಂದ್ರಿ. ಹ್ಞೂ ಅಂತಂದ ಹುಡುಗಿನ ಕುಣಿಸ್ಕೊಂಡ್ರಿ. ರಿಪೋರ್ಟ್ ತೊಗೊಂಡ ಕೋವಿಡ್ಗೆ ಹೋದನ್ರಿ. ಹುಡುಗಿನ ಸಾಲ್ಯಾಗ ಬಿಟ್ಟನ್ರಿ. ನಾಟಕ ಹರಿಗೆ ಹೋದನ್ರಿ. ಸರ್ ಮೈಂಡ್ ರಿಪೋರ್ಟ್ ಬಿಟ್ಟು ಹೋಗಿರೋದು ರೀ, ಮತ್ತು ರಿಪೋರ್ಟ್ ಒಟ್ಟು ಕೊಡನ್ರಿ. ಅವ್ರೊಂದು 10 ನಿಮಿಷ ಕೊಂಡ್ರಿ ಅಂದ್ರೆ 10 ನಿಮಿಷ ಕೂತ ರಿಪೋರ್ಟ್ ಅಟ್ಟು ತೊಗೊಂಡ್ರಿ. ರಿಪೋರ್ಟ್ ಅಟ್ಟು ತೊಗೊಂಡ ಬ್ಯಾನ್ರಿ. ಬರೋ ಟೈಮ್ ದನಗಳು ಮೇವಿಲ್ಲ ಇದ್ರಿ. ಹಾದ್ಯಾಗ ಬರ್ತಾ 1-2 ವಾಡಿ ಕಟ್ಕೊಂಡ ಮನೆಗೆ ಬನ್ರಿ. ಮನೆಗೆ ಬರೋಟಿಗೆ ದಿನ ಇಲ್ಲಿ ಬರೋಟಿಗೆ ಗಾಡಿ ಸಪ್ಪಳ ಕೇಳಿ ಒಳಗಿಂದ ವ್ಯಾದು ಹೊರಗೆ ಬರ್ತೀರಿ. ಹಗ್ಗ ಬಿಚ್ಚಾಕ ಗಾಡಿದ್ರಿ. ಬರಲಿಲ್ಲ ರೀ ಆಕೆ 1-2 ಮಿನಿಟ್ ರೀ. ಬರಲ್ದಕ್ಕ ಅಲ್ಲಿ ನಾವು ಒದಿರಿನ ರೀ, ಹೋಗಿ ಕೊಡ್ಲಿಲ್ಲ ರೀ. ಮತ್ತೊಮ್ಮೆ ಒದಿರಿನ ರೀ, ನೆಳ್ಳಾಡಕತ್ತೀವಿ ರೀ. ಆ ಗಾಡಿ ಅಲ್ಲೇ ಕೈಯಿಂದ ಅಲ್ಲೇ ಬಿಟ್ಟ ಒಳಗೆ ಬಾಗಲ್ಲ ಒಳಗೆ ನುಗ್ಸಿ ಒಳಗೆ ಹೋದನ್ರಿ. ಹೋಗಿ ಹೊಡೆದ ಬಿದ್ದು ತಳಗೆ ಉಳ್ಳಾಡತ್ತೀವಿ ರೀ. ಉಳ್ಳಾಡತ್ತೀವಿ ರೀ. ತಳಗೆ ಎಲ್ಲ ಮನಾಡ್ರಾಗ ಬಿದ್ದೈತೆ ರೀ. ಎಲ್ಲಾಗಿತ್ತು? ಏನು ಖರ್ಚಾಗಿತ್ತು? ರಗತ್ ಬಿದ್ದೈತೆ ರೀ. ಎಲ್ಲ ಖರ್ಚಾಗೈತೆ ರೀ. ಇಲ್ಲಿ ಎಲ್ಲ ಖರ್ಚಾಗೈತೆ ರೀ. ಇಲ್ಲಿ ಕೈಗೆಲ್ಲ ಆಗೈತೆ ರೀ. ಇಲ್ಲಿ ಎದೆ ಮೇಲೆ ಆಗೈತೆ ರೀ. ಎಲ್ಲ ಎದೆ ಮೇಲೆ ಆಗೈತೆ. ಅನ್ಕೊಟ್ಟಿಗೆ ರೀ ಇವ್ರು ಹುಡುಗ ಮಾಚುನ ಹುಡುಗ್ರಿ, ಬಸವನ ಹುಡುಗ್ರಿ ಫೋನ್ ಹಚ್ಚಿನ್ರಿ. ಎಲ್ಲರಿಗೆ ಒಂದು ಫೋನ್ ಹಚ್ಬೋದು ಬಾ, ನಾನು ಹೇಳ್ತೀನಿ ಒಟ್ಟು ಹಂಗಾರು ಮಾಡಿ ಒಟ್ಟು ಉಳಿಸ್ಕೊಂಡು ಬಾ ಅಂತಂದು ಹೇಳಿ ಫೋನ್ ಹಚ್ಚಿಡ್ರಿ. ಬರೋಟಿಗೆ ಬರೋಟಿಗೆ ನನಗೆ ತೊಡಿ ಮೇಲೆ ಮನೆಗಿಡ್ರಿ 2 ಕಾಳು ನೀರು ಹಾಕ್ಯಂಡ್ರಿ. ನನ್ನ ಸಂಗಡ 2 ಮಾತು ಮಾತಾಡಲಿಲ್ಲ. ನಾನು ಕೈ ಸೊನ್ನೆ ಮಾಡಿ ಹೇಳ್ತೇನೆ. ನನ್ನ ಲೌಟ್ ಮಾಡಿ ದವಾಖಾನೆ ಹೋಯ್ತಂದು ಹೇಳ್ತೇಳ್ರಿ. ಹ್ಞೂ ಅನ್ನೋಟಿಗೆ ಎಲ್ಲರೂ ಗೊಳೆ ಆದ್ರಿ. ಇದು ಪಟಕನ ದವಾಖಾನೆ ಕಾರ್ ಹಿಡಿಯಾಗ ಹೋದ್ರಿ. ಯಾರ ಮ್ಯಾಗ ಸಂಸಾರ? ನಾವು ಯಾರ ಸಂಗಡ ನಾವು ಎಲ್ಲರೂ ನಾವು ಯಾರ ಮೇಲೆ ಅಂತಂದು ಹೇಳೋದು. ಎಷ್ಟು ತಿಂಗಳು ಪ್ರೆಗ್ನೆಂಟ್ ಇದ್ರಿ? ಇನ್ನು 8 ತಿಂಗಳಾಗಿತ್ತು ಸರ್. ಜನವರಿ 30 ಡೇಟ್ ಕೊಟ್ಟಿರಿ. ಯಾರಾದರೂ ಜಗಳ ತೆಗೆದೇನು? ಜಗಳ ಐತೆ ನಿಮ್ಮ ವಿವಾಹಕ್ಕೆ ಜೀವನ? 12ರಿಂದ 1 ಗಂಟೆ ಒಳಗೆ ಆಗೈತೆ ರೀ. ಏನಾಗಿದೆ ರೀ? ಇದು ಮರ್ಡ್ರ್ ಆಗೈತೆ ರೀ. ಮರ್ಡ್ರ್ ಅಂದಂಗಿರಲ್ಲ. ಮತ್ತು
ಮರ್ಡರ್ ಆಗೈತ್ರಿ. ಅವ್ರ ಮನೆ ಮಾಲಕನು ಇದ್ದಿದ್ದಿಲ್ಲ, ಎಲ್ಲಿ ದವಾಖಾನೆಗೆ ಏನು ಹೋಗಿದ್ರತ್ರಿ. ಮಧ್ಯಾಹ್ನದಾಗ ಅವ್ರ ಮನ್ಯಾಗ ಹೆಣ್ಮಕ್ಳು ಒಬ್ಬರ ಇದ್ದ ಟೈಮ್ನಾಗ 12ರಿಂದ 1 ಅನ್ಗೊಡ್ದ ಈ ಮರ್ಡರ್ ಆಗೈತ್ರಿ. ಇದನ್ನು ಇನ್ನೂ ಆದರೂ ಗುರ್ತಾಗವಾದ್ರಿ, ಇದು ಯಾರು ಮಾಡ್ಯಾರು ಏನು ಮಾಡ್ಯಾರು ಅನ್ನೋದು. ಇದು ಯೋಗ್ಯ ತನಿಖೆ ಆಗಬೇಕ್ರಿ. ಅವ್ರನ್ನ ಅಗದಿ ಅರ್ಜೆಂಟ್ ಅವ್ರನ್ನ ಹಿಡಿಯೋಂಥ ವ್ಯವಸ್ಥಿತ ಆಗಬೇಕು. ಪೊಲೀಸ್ ಸಿಬ್ಬಂದಿ ಅವ್ರನ್ನೂ ಅವ್ರು ಯಾರ ಎಂತ ಏನು ಅನ್ನೋದು ತನಿಖೆ ಆಗಬೇಕು, ಹಿಡಿಬೇಕು. ಆ ಹೆಣ್ಮಕ್ಳ 8-8.5 ತಿಂಗಳ ಗರ್ಭಿಣಿ ಇದ್ದವ್ರನ್ನ ಇಂಥವ್ರನ್ನ ಮರ್ಡರ್ ಮಾಡ್ಯಾರ ಅಂದ್ರೆ ಇದೊಂದು ಭಾಳ ಕೆಟ್ಟ ಕೆಲಸ ಆಗೈತೆ ರೀ ನಮ್ಮ ಊರಾಗ್ರಿ. ಇಂಥ ಕೆಲಸಗಳು ಆಗಬಾರ್ದೈತೆ ರೀ, ಹಿಂದೂ ಆಗಿಲ್ಲ ರೀ, ಮುಂದೂ ಆಗಬಾರ್ದು ಅನ್ನುವಂಥದ್ದು ಒಂದು ವ್ಯವಸ್ಥಿತ ಮಾಡ್ಬೇಕು ರೀ. ಇದಕ್ಕೆ ನಮ್ಮ ಊರನ್ನ ಅಂಜೈತೆ ರೀ ಇಂಥದ್ದೆಲ್ಲ ಆಗಾಣ. ಮತ್ತು ಅವ್ರು ಎಷ್ಟು ಭಯ ಪಟ್ಟಿರ್ಬೇಕು ರೀ, ನಾವು ಅವ್ರ ಮನ್ಯಾಗ ಇರೋದಾರೆ ಹಂಗ್ರಿ, ಹೋಗೋದಾರೆ ಹಂಗ್ರಿ. ಅವ್ರಿಗೆ 4 ಮಕ್ಕಳು ಸಣ್ಣ ಅದಾವು. ಅದ್ರ ಪರಿಸ್ಥಿತಿ ನಾವು ಒಂದು ಸಂಸಾರನ ಒಟ್ಟೆ ಎಲ್ಲ ಅಳಗಾಲ ಆಗೋತ್ರಿ. ಹುಡುಗನ ಅಪ್ಪನೂ ತೀರ್ಕೊಂಡಾನ್ರಿ, ತಾಯಿ ಒಬ್ಬಾಕಿ ಅದಾಳ್ರಿ, ಆಕಿ ಏನು ಸುದ್ದಿ ಆಗಿಲ್ಲ ರೀ, ಆಕಿದು ವಯಸ್ಸಾಗೈತೆ ರೀ. ಸಣ್ಣ 4 ಮಕ್ಕಳು ಅದಾಳ್ರಿ. ಇದ್ದಾಕಿ ಒಬ್ಬಾಕಿ ಅವ್ರ ಮಿಸ್ಸಸ್ ಆಗಿ ತೀರ್ಕೊಂಡು ಹೋದ್ರಿ. ಅವ್ರಿಗೆ ನೀವು ಏನು ಶಿಕ್ಷೆ ಕೊಡುವಂಥದ್ದು ಏನು ಐತೆ ನೋಡ್ರಿ, ಅದನ್ನು ಮಾಡ್ರಿ ಬಟ್ಟ. ಊರಾಗ ಎಷ್ಟು ಗಂಟೆಗೆ ಗೊತ್ತಾಯ್ತು? ಊರಾಗ ಸಾಧಾರಣ 1-2 ಕಂದ್ರೆ ಗುರ್ತಾಗೈತೆ ರೀ. ಮೊದಲು ಪೈಲ ಯಾರು ನೋಡ್ರಿ? ಪೈಲ ನೋಡಿದ ಅವನ ರೀ. ತಮ್ಮ ಹೆಸರು? ನಮ್ಮ ಹೆಸರು ವಿಠಲ್ ಮಾಚಕ್. ನಾವು ಇನ್ನು ಗ್ರಾಮ ಪಂಚಾಯತ್ ಏನು ರೀ ಊರು ಇದೆ. ನಾವು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಅವ್ರಿಗೆ ಏನಾಗುತ್ತೆ? ನೀವು ಮಗ ನೋಡಿ ನಾವು ಹುಡುಗಿ ಹಾಪಲು ಬಳ್ಬಾ ಒಂದು ತಾಸು ಮಾತಾಡೋಣ ಪಕ್ಕ. ಶಶಿಧರ್ ಕೋಕಟ್ನೂರು, ರಾಜ್ಯ ಕನ್ನಡ ನ್ಯೂಸ್, ಚಿಕ್ಕೋಡಿ.